ನಂಜನಗೂಡು ನಗರದಲ್ಲಿ ಕಲುಷಿತ ನೀರು ಎಲ್ಲ ಬಡಾವಣೆಗಳಿಗೆ ಪೂರೈಕೆಯಾಗುತ್ತಿದ್ದು, ನಗರಸಭಾ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದರು. ಈ ಬಗ್ಗೆ ಸಿಟಿವಿ ನ್ಯೂಸ್ ವಾಹಿನಿಯಲ್ಲಿ ವರದಿ ಪ್ರಸಾರ ಮಾಡಿದ 24 ಗಂಟೆಯೊಳಗೆ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡಿದೆ. ನಂಜನಗೂಡು ನಗರದ ದೇವಿರಮ್ಮನಹಳ್ಳಿ ಬಡಾವಣೆ ಬಳಿ ಇರುವ ಕುಡಿಯುವ ನೀರಿನ ಶುದ್ಧೀಕರಣ ಘಟಕಕ್ಕೆ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಳೆದ 15 ದಿನಗಳಿಂದ ಇಡೀ ನಂಜನಗೂಡು ನಗರಕ್ಕೆ ಕುಡಿಯಲು ಯೋಗ್ಯವಲ್ಲದ ಕಲುಷಿತ ನೀರು ಪೂರೈಕೆ ಮಾಡಲಾಗುತ್ತಿದೆ. ಕಪಿಲಾ ನದಿಯಿಂದ ನೀರನ್ನು ಟ್ಯಾಂಕ್ಗಳಿಗೆ ತುಂಬಿಸಿ ಶುದ್ಧೀಕರಿಸಿದ ನಂತರ ನೀರನ್ನು ಸರಬರಾಜು ಮಾಡಬೇಕು. ಆದರೆ ನೀರನ್ನು ಶುದ್ಧೀಕರಿಸದೆ, ಮುಂಜಾಗ್ರತಾ ಕ್ರಮ ಅನುಸರಿಸದೆ ಬಡಾವಣೆಗಳ ಎಲ್ಲ ಮನೆಗಳಿಗೆ ಕಲುಷಿತ ನೀರನ್ನು ಸರಬರಾಜು ಮಾಡಲಾಗುತ್ತಿದೆ. ನಿವಾಸಿಗಳು ಅದೇ ನೀರನ್ನು ಬಳಕೆ ಮಾಡಿಕೊಳ್ಳುತ್ತಿದ್ದರು. ಶುದ್ಧೀಕರಿಸುವ ಯಂತ್ರಗಳು ಕೆಟ್ಟು ನಿಂತಿದ್ದು, ಕೂಡಲೇ ಅದನ್ನು ಸರಿಪಡಿಸಬೇಕು. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ತಹಸೀಲ್ದಾರ್ ಅವರಿಗೆ ಜನಸಂಗ್ರಾಮ ಪರಿಷತ್ ರಾಜ್ಯಾಧ್ಯಕ್ಷ ನಗರ್ಲೆ ಎಂ ವಿಜಯಕುಮಾರ್ ಮತ್ತು ನಿವಾಸಿಗಳು ಮನವಿ ಸಲ್ಲಿಸಿದರು. ಕೂಡಲೇ ಕೆಟ್ಟು ನಿಂತಿರುವ ಯಂತ್ರಗಳನ್ನು ರಿಪೇರಿ ಮಾಡಿಸಿ ನಿವಾಸಿಗಳಿಗೆ ಶುದ್ಧ ಕುಡಿಯುವ ನೀರನ್ನು ಪೂರೈಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಭರವಸೆ ನೀಡಿದ್ದಾರೆ. ಇದು ಸಿಟಿವಿ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇವತ್ತು ಏನು ಮನವಿ ಅಲ್ಲದೆ ಆಲ್ರೆಡಿ ವಾರ್ನಿಂಗು ಕೊಟ್ಟು ಒಂದೇನು ದೂರು ಕೊಟ್ಟಿದ್ದರು, ಅದ್ರ ಮೇರೆಗೆ ನಾವು ಇವತ್ತು ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಸೊ ಬೇಸಿಕಲಿ ಏನಂದರೆ ನಮಗೆ ಕಬಿನಿ ನದಿ ಈ ದೇವೂರಿಂದ ಏನು ನೀರು ಸೋರ್ಸ್ ಬರುತ್ತೆ, ಇಲ್ಲಿ ಫಿಲ್ಟರ್ ಆಗಿ ಈಗ 40 ಲಕ್ಷ ಲೀಟರ್ ಟ್ಯಾಂಕಲ್ಲಿ ಬಂದು ಅಲ್ಲಿಂದ 31 ವಾರ್ಡ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಅಲ್ಲೇನು ಫಿಲ್ಟರ್ ಆದ ನಂತರ ಔಟ್ಲೆಟಲ್ಲಿ ಚೆಕ್ ಮಾಡಿದ ಪ್ರಕಾರ ಇವಾಗ ಔಟ್ಲೆಟಲ್ಲಿ ಕರೆಕ್ಟಾಗಿ ಬರ್ತಾಯಿದೆ. ಸೊ ಏನು ಇವಾಗ ಎಟ್ ಪ್ರೆಸೆಂಟಾಗಿ ಸಮಸ್ಯೆ ಇಲ್ಲ. ಬಟ್ 40 ಲಕ್ಷ ಲೀಟ್ರದ್ದು ಏನೋ ಲಕ್ಷದ ಲೀಟ್ರದ್ದು ಟ್ಯಾಂಕ್ ಇದೆ, ಅಲ್ಲಿ ಒಂದು ಸಂದೇಹ ಏನು ಸ್ವಲ್ಪ ಡಸ್ಟ್ ಏನು ಕೇಸು ಕೂತಿದ್ರೆ ಅದನ್ನು ಕಂಪ್ಲೀಟಾಗಿ ಕ್ಲಿಯರ್ ಮಾಡಿದ ನಂತರ ಮತ್ತೆ ಆ ಫ್ರೆಶ್ ವಾಟರ್ನ ಹಾಕೋಕ್ಕೆ ನಾವು ಇವಾಗ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಅದಲ್ಲದೆ ಇನ್ನೊಂದು ಏನಂದರೆ ಕೆಲವೊಂದು ಓವರ್ಲೋಡ್ ಕೆಪಾಸಿಟಿ ಟ್ರಾನ್ಸ್ಫರ್ ಇದು ನಮ್ಮದು ಎಲೆಕ್ಟ್ರಿಕ್ ಲೋಡ್ ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ಎಲೆಕ್ಟ್ರಿಕ್ ಅವರು ವರ್ಕ್ ಮಾಡ್ತಾಯಿದ್ದಾರೆ. ಸೊ TCದು ಏನು ಮೋಟ್ರ್ ಪಂಪಿಗೆ ಸ್ವಲ್ಪ ಇಶ್ಯೂಸು ಸಣ್ಣದು ಅದು ಕ್ಲಾರಿಫಿಕೇಷನ್ ಕ್ಲಿಯರಾಗಿ ನಡೆದುಬಿಡುತ್ತೆ. ಸೊ ಏನು ಮೇಜರಾಗಿ ಏನು ಇಶ್ಯೂಸ್ ಇಲ್ಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ನಾವು ಅದರಲ್ಲಿ ಕ್ರಮ ವಹಿಸ್ತಾ ಇದ್ದೀವಿ. ಸೊ ಈಗ ಕ್ಲಿಯರ್ ಮಾಡಿಕೊಡ್ತೀವಿ ಅದನ್ನು. ಥ್ಯಾಂಕ್ ಯು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.